Hi friends, welcome to my YouTube channel Kalachakra Star 59. ತುಳುನಾಡಿನ ಶ್ರೀ ಉಳ್ಳಾಲ್ತಿ ಅಮ್ಮನವರ ಎರಡು ದೈವಾರಾಧನೆಯ ಕ್ಷೇತ್ರಗಳಾದ ಅನಂತಾಡಿ ಹಾಗೂ ಮಾಣಿ ಇವುಗಳ ಪರಿಚಯಾತ್ಮಕವಾದ ಈ ವಿಡಿಯೋದಲ್ಲಿ ನಾಗರಾಜ ಭಟ್, ಅನೂಪ್ ಸೂರಿಂಜೆ ಹಾಗೂ ರಂಜಿತ್ ಕ್ರಿಯೇಷನ್ ಅವರ ಸ್ಥಿರ ಚಿತ್ರಗಳನ್ನು ಕೃತಜ್ಞತಾಪೂರ್ವಕ ಎರವಲು ಪಡೆದುಕೊಂಡಿದ್ದೇನೆ. ಅನಂತಾಡಿಯ ಚಿತ್ತರಿಗೆ ಎಂಬ ಸ್ಥಳದಲ್ಲಿ ಪ್ರಥಮವಾಗಿ ಶ್ರೀ ಉಳ್ಳಾಲ್ತಿ ದೈವ ಬಂದು ನೆಲೆಸಿದ್ದು ಎಂಬ ನಂಬಿಕೆ ಹಿನ್ನೆಲೆಯಲ್ಲಿ ಚಿತ್ತರಿಗೆಯನ್ನು ದೈವದ ಮೂಲಸ್ಥಾನ ಎಂಬುದಾಗಿ ಹೇಳುತ್ತಾರೆ. ಇಲ್ಲಿ ಬ್ರಾಹ್ಮಣ ಅರ್ಚಕರಿಂದ ಶ್ರೀ ಉಳ್ಳಾಲ್ತಿ ಅಮ್ಮನವರ ಚಂದನದ ಮೊಗಕ್ಕೆ ನೈವೇದ್ಯ ಸಹಿತ ನಿತ್ಯ ಪೂಜೆ ನಡೆಯುತ್ತದೆ. ಇದಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಕಾಲಕಾಲಕ್ಕೆ ಈ ದೈವಸ್ಥಾನದ ಆಡಳಿತ ಬೇರೆ ಬೇರೆ ಮನೆತನಗಳಲ್ಲಿ ಹಂಚಿ ಹೋಗಿ ಅವರು ಕಾಲಾಂತರದಲ್ಲಿ ಶ್ರೀ ಉಳ್ಳಾಲ್ತಿ ಅಮ್ಮನವರಿಗೆ ಬೆಳ್ಳಿ ಹಾಗೂ ಚಿನ್ನದ ಮೊಗಗಳನ್ನು ಮಾಡಿಸಿರುತ್ತಾರೆ. ಭಂಡಾರದ ಮನೆಯಿಂದ ಉಳ್ಳಾಲ್ತಿಯ ಬೆಳ್ಳಿ ಚಿನ್ನದ ಮೂರ್ತಿಗಳು ಮತ್ತು ಪರಿವಾರ ದೈವಗಳ ಆಭರಣ ಆಯುಧಗಳನ್ನು ಚಿತ್ತರಿಗೆಗೆ ತರುವಲ್ಲಿಂದ ಮೆಚ್ಚಿ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗುತ್ತದೆ. ಚಿತ್ತರಿಗೆಯಲ್ಲಿ ಉಳ್ಳಾಲ್ತಿಯ ಬೆಳ್ಳಿ ಮತ್ತು ಚಂದನದ ಮೊಗಗಳನ್ನು ಉಯ್ಯಾಲೆಯಲ್ಲಿಟ್ಟು ಪೂಜಿಸಿ ನಂತರ ಪಲ್ಲಕ್ಕಿಯಲ್ಲಿಟ್ಟು ಪ್ರದಕ್ಷಿಣೆ ಹಾಕಿ 5-6 ಕಿಲೋಮೀಟರ್ ದೂರದ ಬಂಟ್ರಿಂಜ ದೈವಸ್ಥಾನಕ್ಕೆ ಕೊಂಡೊಯ್ಯುತ್ತಾರೆ. ಬಂಟ್ರಿಂಜದಲ್ಲಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ನೇಮೋತ್ಸವ ನಡೆಯುತ್ತದೆ. ಆರಂಭದಲ್ಲಿ ಆಯುಧ ಆಭರಣಗಳಿಂದ ಹಾಗೂ ದೇವಿ ಚಂದನದ ಮೊಗವನ್ನು ಧರಿಸಿ ಸುತ್ತು ಬಲಿ ನಡೆಯುತ್ತದೆ. ಆ ಬಳಿಕ ಬೆಳ್ಳಿಯ ಮೊಗ ಧರಿಸಿ ನೇಮೋತ್ಸವ ಮುಂದುವರಿಯುತ್ತದೆ. ಚಂದನ, ಬೆಳ್ಳಿ, ಬಂಗಾರದ ಮೊಗ ಇರುವ ಶ್ರೀ ಉಳ್ಳಾಲ್ತಿ ಅಮ್ಮನವರ ಏಕೈಕ ಕ್ಷೇತ್ರ ಅನಂತಾಡಿ. ಅನಂತಾಡಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ವಾರ್ಷಿಕ ಕಾಲಾವಧಿ ಉತ್ಸವಕ್ಕೆ ಮೆಚ್ಚಿ ಜಾತ್ರೆ ಎನ್ನುತ್ತಾರೆ. ವಿವಾಹ, ಸಂತಾನ ಪ್ರಾಪ್ತಿ, ಆರೋಗ್ಯ, ಉದ್ಯೋಗ, ವಿದ್ಯಾರ್ಜನೆ, ಜಾನುವಾರುಗಳ ಕಾಯಿಲೆ ಪರಿಹಾರ ಇತ್ಯಾದಿ ಬೇಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡ ಊರಿನ ಹಾಗೂ ಪರವೂರಿನ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಹರಕೆ ಸಮರ್ಪಿಸುತ್ತಾರೆ. ದೈವನರ್ತಕ ಮಾತನಾಡುವುದು ತುಳು ಭಾಷೆಯಲ್ಲಿ. ಶ್ರೀ ಉಳ್ಳಾಲ್ತಿ ದೈವದ ನುಡಿಗಟ್ಟು ಹೀಗಿದೆ: ಅನಂತಾಡಿದ ಮಣ್ಣಡು ಚಂದನದ ಮೊಗತ್ತ ಮೆಚ್ಚಿ, ಮಾಣಿದ ಮಣ್ಣಡು ಅಹಂಕಾರದ ಬಲಿ, ಕೇಪುದ ಮಣ್ಣಡು ಕಜಂಬು ಅಡೆಪಾವೊಂದು, ಬಲ್ನಾಡದ ಮಣ್ಣಡು ಮದಿಮಾಲೆ ಬಲಿ ಕೈಗೊಂದು, ಗೆಲಿಂಜದ ಮಣ್ಣಡು ನೆಗರುನ ಬಲಿ ಕೈಗೊಂದು, ಅಸುರಕ್ರಿಯೆ ಪೋಯಿನ ಮಾಯೆ ಯಾನಂದು ಪನ್ಪಾ ಒಂದು ಬತ್ತಿನ ಉಳ್ಳಾಲ್ತಿ. ಸ್ಥೂಲವಾಗಿ ಇದರ ಕನ್ನಡ ಅನುವಾದ ಹೀಗಿದೆ: ಅನಂತಾಡಿಯ ಮಣ್ಣಿನಲ್ಲಿ ಚಂದನದ ಮೊಗವನ್ನು ಧರಿಸಿ ಮೆಚ್ಚಿ ಜಾತ್ರೆ, ಮಾಣಿಯ ಮಣ್ಣಿನಲ್ಲಿ ಠೇಂಕಾರದ ಪ್ರದಕ್ಷಿಣೆ, ಕೇಪುವಿನ ಮಣ್ಣಿನಲ್ಲಿ ಕಜಂಬು ಸೇವೆ ಅಂದರೆ ಚಿಕ್ಕ ಮಕ್ಕಳನ್ನು ಸಾಂಕೇತಿಕವಾಗಿ ಹರಕೆ ಸಂದಾಯದ ರೂಪದಲ್ಲಿ ದೈವಕ್ಕೆ ಒಪ್ಪಿಸುವುದು. ಈ ಹರಕೆಯನ್ನು ಸ್ವೀಕರಿಸಿ ಬಲ್ನಾಡಿನ ಮಣ್ಣಿನಲ್ಲಿ ಶೃಂಗರಿತ ಮದುಮಗಳ ರೀತಿಯಲ್ಲಿ ವಯ್ಯಾರದ ಪ್ರದಕ್ಷಿಣೆ ಕೈಗೊಂಡು, ಕೆಲಿಂಜದ ಮಣ್ಣಿನಲ್ಲಿ ನೆಲಕ್ಕೊರಗಿ ಸಂಪನ್ನವಾಗುವ ನೇಮವನ್ನು ಕೈಗೊಂಡು, ಅಸುರಕ್ರಿಯೆಗೆ ಸಂದ ಮಾಯಕದ ರೂಪಿ ತಾನೆಂಬ ನೆಗಳತ್ತೆಯಿಂದ ಮೆರೆಯುವ ಉಳ್ಳಾಲ್ತಿ ನಾನು. ಪ್ರಸ್ತುತ ಆಡಳಿತ ಮುಕ್ತೇಸರರಾಗಿ ಎಂ ಮೋಹನ ಪೈ ದೊಡ್ಡಮನೆ ಹಾಗೂ ಬಿ ನರೇಂದ್ರ ರೈ ನೇಲ್ತೊಟ್ಟು ಇವರ ಮೇಲುಸ್ತುವಾರಿಯಲ್ಲಿ ಅನಂತಾಡಿ ದೈವಸ್ಥಾನದ ಆಡಳಿತ ನಡೆಯುತ್ತಿದ್ದು, ಕುಬ್ರಿ ಮಠದ ವೇದಮೂರ್ತಿ ಸೀತಾರಾಮ ಬನ್ನಿಂತಾಯರು ಪ್ರಧಾನ ಅರ್ಚಕರಾಗಿದ್ದಾರೆ. ಮಾಣಿ ಶ್ರೀ ಉಳ್ಳಾಲ್ತಿ ದೈವಸ್ಥಾನವು ಬಂಟ್ವಾಳ ತಾಲೂಕಿನ ಮಾಣಿ ಪ್ರದೇಶದಲ್ಲಿರುವ ಒಂದು ಪ್ರಮುಖ ದೈವಸ್ಥಾನವಾಗಿದೆ. ಇದು ವಿಟ್ಲ ಅರಮನೆಯ ಆಡಳಿತಕ್ಕೆ ಒಳಪಟ್ಟಿದ್ದು, ಜನಾರ್ದನ ವರ್ಮರವರು ಇಲ್ಲಿನ ಅನುವಂಶೀಯ ಮುಕ್ತೇಸರರಾಗಿದ್ದಾರೆ. ಈ ದೈವಸ್ಥಾನವು ತುಳುನಾಡಿನ ಧಾರ್ಮಿಕ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಉಳ್ಳಾಲ್ತಿ ಅಮ್ಮನವರನ್ನು ಇಲ್ಲಿ ಮುಖ್ಯ ದೈವವಾಗಿ ಪೂಜಿಸಲಾಗುತ್ತದೆ. ಉಳ್ಳಾಲ್ತಿ ದೈವಗಳಲ್ಲಿ ಸುಮಾರು 5 ವಿಧದ ಅಣಿಗಳನ್ನು ಗುರುತಿಸಲಾಗುತ್ತದೆ. ಅದರಲ್ಲಿ
ಮಾಣಿ, ಅನಂತಾಡಿ ಈ ಜಾಗಗಳಲ್ಲಿ ಕಟ್ಟುವ ಅಣಿಗಳು ಪ್ರಮುಖವಾಗಿವೆ. ಮೆಚ್ಚಿ ಜಾತ್ರೆಯ ಹಿಂದಿನ ದಿನ ಮಾಣಿ ಗುತ್ತು ಮನೆಯಿಂದ ಭಂಡಾರ ಬರುವುದು ವಾಡಿಕೆ. ಭಂಡಾರ ಆಗಮಿಸಿದ ಬಳಿಕ ಸಂಪ್ರದಾಯದಂತೆ ಕೊಡಿ ಏರಿ ಅಂದರೆ ಧ್ವಜಾರೋಹಣವಾಗಿ ಮೆಚ್ಚಿ ಜಾತ್ರೆ ಪ್ರಾರಂಭವಾಗುತ್ತದೆ. ಮೆಚ್ಚಿಯ 3 ದಿವಸಗಳ ಮೊದಲು ಕ್ಷೇತ್ರದಲ್ಲಿ ಚಪ್ಪರ ಮುಹೂರ್ತ ನಡೆದು ಗ್ರಾಮಸ್ಥರು ಚಪ್ಪರ ಕಟ್ಟುತ್ತಾರೆ. ಬಳಿಕ ಶ್ರೀ ಉಳ್ಳಾಲ್ತಿ ಅಮ್ಮನವರ ಅಣಿ ಕಟ್ಟಲು ಬೇಕಾದ ಅಡಿಕೆ ಮರದ ಹಾಳೆಯನ್ನು ಕಿದಿಲ ಗ್ರಾಮದ ಶ್ರೀನಿವಾಸ್ ಭಟ್ ಅವರ ಮನೆಯಿಂದ ಸಂಪ್ರದಾಯದಂತೆ ತಲೆಯಲ್ಲಿ ಹೊತ್ತುಕೊಂಡು ಕಾಲ್ನಡಿಗೆಯಲ್ಲಿ ಮಾಣಿಕ್ಷೇತ್ರಕ್ಕೆ ತರುತ್ತಾರೆ. ಪ್ರಸ್ತುತ ಮಾಣಿ ಗುತ್ತು ಮನೆತನದ ಸಚಿನ್ ರೈ ಅವರ ಮುಂದಾಳತ್ವದಲ್ಲಿ ಕ್ಷೇತ್ರದ ಸೇವಾ ಕಾರ್ಯಗಳು ನಡೆಯುತ್ತಿವೆ. ತುಳುನಾಡಿನ ಇತಿಹಾಸದಲ್ಲಿ ಬರುವ 5 ಉಳ್ಳಾಲ್ತಿ ಕ್ಷೇತ್ರಗಳಾದ ಮಾಣಿ, ಅನಂತಾಡಿ, ಕೆಲಿಂಜ, ಕೇಪು ಮತ್ತು ಬಲ್ನಾಡು ಕ್ಷೇತ್ರದಲ್ಲಿ ಈ ಮಾಣಿ ಕ್ಷೇತ್ರವು ಒಂದಾಗಿದೆ. ಕ್ಷೇತ್ರದ ಪ್ರಧಾನ ದೈವವಾಗಿ ಶ್ರೀ ಉಳ್ಳಾಲ್ತಿ ಅಮ್ಮನವರಾದರೆ ಶ್ರೀ ಗುಡ್ಡೆ ಚಾಮುಂಡಿ, ಪಂಜುರ್ಲಿ ಮತ್ತು ಮಲೆಕೊರತಿ ಗ್ರಾಮದ ಪ್ರಧಾನ ದೈವಗಳಾಗಿವೆ. ಉಳ್ಳಾಲ್ತಿ ಅಮ್ಮನವರಿಗೆ ಕಾಲಾವಧಿ ಒಂದು ಮೆಚ್ಚಿ ಜಾತ್ರೆಯಾದರೆ ದೈವಗಳಿಗೆ ಗ್ರಾಮದಲ್ಲಿ ಕಾಲಾವಧಿ 7 ನೇಮೋತ್ಸವಗಳು ನಡೆಯುತ್ತವೆ. ಮೆಚ್ಚಿ ಜಾತ್ರೆಯಂದು ಆರಂಭದಲ್ಲಿ ಕ್ಷೇತ್ರ ಶುದ್ಧವಾದ ಬಳಿಕ ಬ್ರಹ್ಮರಿಗೆ ಸೇವೆಯಾಗಿ ಆ ಬಳಿಕ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕಾಲಾವಧಿ ಮೆಚ್ಚಿ ಜಾತ್ರೆ ಬೆಳಗ್ಗಿನಿಂದಲೇ ನಡೆಯುತ್ತದೆ. ದೊಡ್ಡ ಗಾತ್ರದ ಹಳೆಯ ಅಣಿ, ಹೂವು ಮತ್ತು ಚಿನ್ನ ಬೆಳ್ಳಿಗಳ ಹಲವು ಅಲಂಕಾರಿಕ ವಸ್ತುಗಳಿಂದ ಶೃಂಗಾರಗೊಂಡು ಶ್ರೀ ಉಳ್ಳಾಲ್ತಿ ಮಾತೆಯ ಬೆಳ್ಳಿಯ ಮೊಗ ಧರಿಸಿ ಸೇವೆ ಮಾಡುವುದು ಅಪರೂಪ ಮತ್ತು ವಿಶೇಷತೆಯೇ ಹೌದು.